ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಖುಷಿ ಹಾಯ್ ಮೇಡಮ್ ಮಗನೇ, ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಎಲ್ಲ ಲೈಕ್ ಮಾಡಿ, ಲೈಕ್ ಮಾಡಿದ್ರೆ ಎಲ್ಲರಿಗೂ ಪಪ್ಪಿ ಕೊಡ್ತೀನಿ. ಕರ್ಗಾಗೈತೆ ಅದು. ಪಪ್ಪಿ ಕೊಡ್ತೀನಿ ಅಂತ ಹೇಳು, ಪಪ್ಪಿ ಕೊಡೋ ಎಲ್ಲರಿಗೂ. ಹಾಂ ಥ್ಯಾಂಕ್ ಯು. ಸೊ ಎಲ್ಲರೂ ಖುಷಿಯಾಗಿದ್ದೀರಾ? ನಮ್ಮ ದಿವನ್ ಮತ್ತೆ ಖುಷಿದು ಪಪ್ಪೀಸ್ ಯಾವತ್ತಾ ಮುಗ್ದೋಯ್ತಲ್ಲ? ಬೇಜಾರಾ? ಬರ್ತಡೇ ಇರ್ಬೇಕಲ್ವ ಡೈಲಿ ನಿನಗೆ? ತಿನ್ನಕ್ಕೆ ಏನಾದ್ರೂ ಸಿಗುತ್ತೆ ಅಂತ? ಬೇಡವಾ? ಎಲ್ಲಿ? ಸೊ ನೋಡೋದು ಗೈಸ್, ನಮ್ಮ ಮಗ ಯಾವುದೇ ಫಿಲ್ಟರ್ ಇಲ್ಲದೆ ಮಾತಾಡ್ತಾನೆ. ನಮ್ಮ ನವಿ ಹೇಳ್ಕೊಟ್ಟು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದು. ಸೊ ಬನ್ನಿ ಇವಾಗ ಮಾರ್ನಿಂಗ್ ಆಗಿದೆ, ತಿಂಡಿ ಮಾಡೋಣ. ನೆನ್ನೆ ಫುಲ್ ಹುಷಾರಿಲ್ವಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹುಷಾರಾಗಿದ್ದಾರೆ. ಹುಷಾರಾಗಿದ್ದೀವಿ ಗೈಸ್ ನಾವು. ಇವ್ರು ಆಸ್ಪತ್ರೆ ದುಡ್ಡು ಖರ್ಚು ಮಾಡ್ಕೊಂಡು ಟ್ಯಾಬ್ಲೆಟ್ ಕೊಡ್ಸಿ ನಾನು ಎಂತದು ಇಲ್ಲ. ನಾನು ಟ್ಯಾಬ್ಲೆಟ್ ಅಷ್ಟು ನುಂಗಿಲ್ಲ ಗೈಸ್, ಟ್ಯಾಬ್ಲೆಟ್ ಅಷ್ಟು ನುಂಗಿಲ್ಲ. ಚೂರು ಚೂರು ಡೋಲೋ ಅಷ್ಟು ಕುಡ್ಸಿದ್ದೆ, ಅಷ್ಟು ಬಿಟ್ರೆ ನಾವು ಮಕ್ಳಿಗೂ ಏನಿಲ್ಲ. ಹಣ್ಣು ಅದು ಇದನ್ನು ತಿನ್ಸ್ಕೊಂಡು ಇದು ಮಾಡಿ ಹುಷಾರಾಗಿ ಅವ್ರೆ. ಮಕ್ಕಳಿಗೆ ಕಿತ್ಲೆಹಣ್ಣು ಕೊಟ್ಟಷ್ಟು ತುಂಬಾ ಒಳ್ಳೇದು. ಜ್ವರ ಬಂದಿತ್ತು ನಮ್ಮಲ್ಲಿ, ಉಳಿದೊಂದು ಕಿತ್ಲೆಹಣ್ಣು ಇತ್ತು, ತಿನ್ನಕ್ ಆಗ್ತಿರ್ಲಿಲ್ಲ, ಹಂಗೆ ಬಿಟ್ಟಿದ್ದು. ಜ್ವರ ಬಂದ್ರು ಪರವಾಗಿಲ್ಲ, ಜ್ಯೂಸ್ ಮಾಡಿ ತಿನ್ಸಿ ಜ್ವರವೆಲ್ಲ ಒಂಟೆ ಹೋಯ್ತು. ಬೇಡ ಬೇಡ ಕೈ ಕೈ ಆಯ್ತಿತ್ತು ಗೈಸ್ ಕಿತ್ಲೆಹಣ್ಣು. ಅದ್ರ ಬೇಡ ಅಂದ್ರೆ ಬಿಟ್ಟಿಲ್ಲ, ನಮ್ಮ ನವಿ ಹಿಂಸೆ ಮಾಡಿಕೊಟ್ಟು ಕಿತ್ಲೆಹಣ್ಣಿಂದ ಹುಷಾರಾಗಿತ್ತು. ನಮ್ಮ ಖುಷಿ ಬುದ್ಧಿ ನೋಡಿ ಯಾವ್ದ್ಯಾವ್ದ್ರಲ್ಲಿ ಮೆಡಿಸನ್ ಇರುತ್ತೆ ಅಂತ. ಆಮೇಲೆ ಏನೋ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಅದು ತುಂಬಾ ಒಳ್ಳೇದು ಮಕ್ಳಿಗೆ. ಬಟ್ ಅದ್ ನಮ್ಮಲ್ಲಿ ಇಲ್ಲ, ಇದ್ದಿದ್ದೇ ಒಂದು 3 ಕಿತ್ಲೆಹಣ್ಣು ಇತ್ತು, ಕೈ ಕೈ ಅಂತ ಹಂಗೆ ಬಿಟ್ಟಿದ್ದು. ಅದನ್ನ ಕೊಟ್ಟಿ ಜ್ಯೂಸ್ ಮಾಡ್ಕೊಟ್ಟು ಜ್ವರ ಎಲ್ಲ ಹೋಯ್ತು. ಮತ್ತೆ ಎಲ್ಲಿ ಬರುತ್ತೋ ಸುಮ್ಮನಿರಪ್ಪ, ಹೇಳಕ್ಕೆ ಹೋಗ್ಬಾರ್ದು. ಇಲ್ಲ ನಮ್ಮ ಮಕ್ಕಳನ್ನ ಹೆಂಗ್ ನೋಡ್ಕೋತೀವಿ ಹಂಗೋ. ಸೊ ಇವಾಗ ಟಿಫನ್ ಮಾಡೋ ಗೈಸ್, ಮಾಮೂಲಿ ಇವಾಗ ಎದ್ದು ಮಗ ತೊಳ್ಕೊಂಡು ತಿಂಡಿ ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದೀನಿ. ಅವ್ರು 3 ಜನ ತಿಂಡಿ ತಿಂದು ಕೂತಿದ್ದಾರೆ. ನಮ್ಮನೆ ತಿಂದಿಲ್ಲ ಅವಳು. ನನ್ಗೆ ಗಂಡನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಗೈಸ್. ಯಾವಾಗಲೂ ಈ ಮಕ್ಳಿಗೆ ತಿನ್ನಿಸ್ಬಿಟ್ಟು ನನಗೋಸ್ಕರ ಕಾಯ್ತಾ ಇರ್ತಾರೆ. ಬೇಕಾ ಪ್ರಸಾದ ಬೇಕಾ ಗೈಸ್? ಬಂಡಿ ಮಕ್ಕಳ ಮುಂದೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಪ್ರಸಾದ ಕೊಟ್ಟಿದ್ರಲ್ಲ. ಸೊ ನಿಮ್ಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ನಮ್ಮ ನವಿಯವರು ಈಸ್ಕೊಳ್ಳಿ, ಸ್ವಲ್ಪ ಹಾಕಿ ಬಾಯಿಗೆ. ಜಾಸ್ತಿನೇ ಕೊಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ನಿಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ನಾನು ಹೇಳ್ತೀನಿ ಥ್ಯಾಂಕ್ ಯು. ಸೊ ಗೈಸ್, ಬಂಡಿ ಮಾಕಾಳಮ್ಮ, ಸೊ ಹೇಳೋಕ್ಕೆ ಬರೋದಿಲ್ಲ, ಬಂಡಿ ಮಾಕಾಳಿ ದೇವಸ್ಥಾನಕ್ಕೆ ನೀವು ಯಾರಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ, ಹೋಗಿಲ್ಲ ಅಂದರೆ ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ತುಂಬ ಪಾಸಿಟಿವ್ ಬರುತ್ತೆ ಜೀವನದಲ್ಲಿ. ತುಂಬ ನಂಬಿಟ್ಟಿದ್ದೀವಿ ಗೈಸ್ ದೇವ್ರನ್ನ, ತುಂಬ ಖುಷಿ ಆಗ್ತದೆ. ನಮ್ಮನೆ ಹುಷಾರಿಲ್ದೋಗಿರೋ ಟೈಮಿಂದ ನಂಬಿರೋದು ದೇವ್ರದ್ದು. ಹಂಗೆ ಒಳ್ಳೇದು ನಮ್ಗೆ. ಎಲ್ಲ ಫುಲ್ ಖಾಲಿ ಮಾಡ್ಬಿಡ್ತಾರೆ ಗೈಸ್ ಕೊಟ್ರೆ. ಫುಲ್ಲು ಬೇಕಂತೆ ಲಾಡು. ಈಗ ಒಂದೇ ತಂದಿರೋದು, ಹೋದತಿ 2 ತಗೊಂಡಿದ್ದು ವೇಸ್ಟ್ ಮಾಡ್ತಾರೆ ಮಕ್ಕಳು ತಿನ್ನಲ್ಲ ಅಂತ. ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವೀಟ್ ಆಗಿ ಬೇಕು ಅನ್ಸಿತ್ತು ನಂಗಂತೂ. ಇನ್ನೊಂದು ತಗೊಂಡ್ಬರ್ಬೇಕಾಯ್ತಂತ. ಸಾಕು. ಏನ್ ತಿರುಪತಿಗೆ ಹೋಗಿ ಲಡ್ಡು ತಿನ್ನಾಗಿಲ್ಲ, ಇಲ್ಲ ಸಿಗುತ್ತಲ್ಲ ಲಡ್ಡು ಅಲ್ಲ, ಸೇಮ್ ಟೇಸ್ಟ್ ಐತೆ ಸೇಮ್ ಹಂಗೆ. ಬನ್ನಿ ಗೈಸ್, ಇವಾಗ ನಮಗೂ ಕೊಡ್ತಾರೆ ಸ್ವಲ್ಪ. ಇನ್ನು ತಿಂಡಿ ಮಾಡಿಲ್ಲ, ಬೆಳಗ್ಗೆನೆ ಪ್ರಸಾದ ತಿಂತಾ ಇದ್ವಿ. ನನಗೆ ನೋಡಿ ಗೈಸ್ ತುಂಬಾ ತುಂಬಾ ಇಷ್ಟ ಪ್ರಸಾದ. ಅಲ್ಲ ಗೈಸ್, ಇವಳು 3 ಸತಿ ಹಾಕೊಂಡು ನನಗೆ ಒಂದು ಚೂರು ಕೊಡು, ಇನ್ನೊಂದು ಸ್ವಲ್ಪ ಕೊಡು. ನೀನು ಮಾತ್ರ ಜಾಸ್ತಿ ತಿನ್ನು, ನನಗೆ ಮಾತ್ರ ಸ್ವಲ್ಪ ಕೊಡು. ತಿಂಡಿನೂ ತಿಂತೀನಿ ನಾನು. ಆ ಪ್ರಸಾದ ತಿನ್ಬೇಕಲ್ಲ. ನನಗೆ ಇಷ್ಟವಾಗಿಲ್ಲ ತಿಂಡಿ ಮಾಡಿದ್ದಾರೆ ಗೈಸ್. ಇನ್ನೊಂದೇನು ಗೊತ್ತಾ ಗೈಸ್, ಇದ್ರದ್ದೊಂದು ಸ್ಟೋರಿ ಇದೆ. ನಿಮ್ಗೆ ಹೇಳಿಲ್ಲ ಗೊತ್ತಿಲ್ಲ, ಹೇಳಿದ್ದೀನಿ. ಸೊ ಹೇಳಿ, ನೀವೇ ಹೇಳಿ ಏನಪ್ಪ ಸ್ಟೋರಿ ಅಂದರೆ, ತೊಳಿ ಏನಪ್ಪ ಸ್ಟೋರಿ ಅಂದರೆ, ಮದುವೆಯಾಗಿ ಹೊಸ್ತ್ರಾಗಿ ಬಂದಿದ್ರು. ಹೊಸ್ತ್ರೇನಲ್ಲ, ಜೀವನದಲ್ಲಿ ಅದೇ 1-2 ತಿಂಗಳು 3 ತಿಂಗಳು ಪಾಪ ಹುಟ್ಟಿದ್ನಾ? ಅಜ್ಜಿ ಇರ್ಲಿಲ್ಲ ಅವಾಗ. ಅಜ್ಜಿ ಇದ್ದಿದ್ರೆ ಬಿಡ್ತಿರಲ್ಲ ಜಗಳನ. ಇದನ್ನ ಮಾಡಿದಾಳೆ. ನಾನು 10:00ವರೆಗೆ ಡ್ಯೂಟಿಯಿಂದ ಬಂದಿದ್ದೀನಿ ತಿಂಡಿ ತಿನ್ನಕ್ಕೆ. 10:00ವರೆಗಲ್ಲ, ತಿಂಡಿ ತಿನ್ನಕ್ಕೆ ಅಂತ ಬಂದಿದ್ದೀನಿ ಮನೆಗೆ. ಅದು ಒಂದು ಚೂರು ಚೆನ್ನಾಗಿಲ್ಲ ಗಾಯ್ಸ್. ಇದು ಪೊಂಗಲ್, ಇದು ಒಂದೇ ಒಂದು ಚೂರು ಚೆನ್ನಾಗಿಲ್ಲ. ನನ್ಗೆ ಅವಾಗ ಅಡುಗೆನೆ ಮಾಡೋದಿಲ್ಲ. ಅಜ್ಜಿ ಇದ್ದಾಗ ಅಜ್ಜಿ ಮಾಡೋರು, ಆಮೇಲೆ ಹೇಳ್ಕೊಡೋರು. ನನ್ಗೆ ಅದನ್ನೇ ಮಾಡಿದ್ದೆ ಯಾಕೆ ಮಾಡ್ಬೇಕು, ಯಾವಾಗ್ಲೂ ಅಜ್ಜಿ ಹೇಳ್ಕೊಟ್ಟಿದ್ದೇ ಮಾಡ್ಬೇಕಲ್ಲ ಅಂದ್ಬಿಟ್ಟು ಫೋನಲ್ಲಿ ನೋಡ್ಕೊಂಡು ಮಾಡಿದೆ. ಅದೇನ್ ಮಾಡ್ಬಿಟ್ಟೆ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟೆ ತುಂಬಾ ಹಾಕ್ಬಿಟ್ಟು ಮಾಡಿದ್ವಿ. ತಿನ್ನಕ್ ಆಯ್ತಲ್ಲ ಮಕ್ಕೊಡ್ದನ ಇದ್ರಿ ನಂಗೇನೆ. ಆದ್ರೆ ಈಗ ಅಡ್ಜಸ್ಟ್ ಮಾಡಿ ಮೊಸರೆಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ನಾನು. ಹಂಗೋದ್ರು ಮೊಸರಾಗದ್ಮೇಲೆ ಕರೆಕ್ಟಾಯ್ತು ಕೊಡ್ತಿದ್ದೆ. ಅದೇನಾಯ್ತಂದ್ರೆ ಕರೆಕ್ಟ್ ಆಗಿಲ್ಲ ಏನಾಗಿಲ್ಲ, ಇವಳು ಚೆನ್ನಾಗಿ ಮಾಡಿಲ್ಲ ಗೈಸ್. ಅದನ್ನ ಇವಳು ಒಪ್ಕೋಬೇಕು ತಾನೆ, ಒಪ್ಕೋಬೇಕೋ ಬೇಡವಾ? ಒಪ್ಕೊಂಡಿಲ್ಲ. ಚೆನ್ನಾಗೈತೆ ತಿನ್ನು ಅಂತ ಬೈತಿಲ್ಲ ಗೈಸ್. ಕೋಪ ಬಂದು ಹಿಂಗೆ ಎಸ್ತಿದೆ. ಮನೆ ಫುಲ್ಲು ಗೈಸ್, ಮನೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಅಷ್ಟು ಕೋಪ ಬಂದಿದ್ದು ಅದೇ ಫಸ್ಟ್ ಅದೇ ಲಾಸ್ಟ್ ಅನ್ಸುತ್ತೆ ಬಂದಿರೋದು ನನ್ ಮೇಲೆ. ಅದಕ್ಕೆ ಆ ಥರ ಯಾವತ್ತು ಮಾಡಬೇಡ. ನಿನ್ಗೆ ಗೊತ್ತಿರೋದೆಲ್ಲ ಟ್ರೈ ಮಾಡಕ್ ಹೋಗ್ಬೇಡ ಅಂತ ಅವತ್ತು ಉಗಿದ್ಬಿಟ್ಟು ತಿನ್ನಕ್ಕೆ ಆಗಿಲ್ಲ. ಏನು ಗೊತ್ತಾ ಗೈಸ್, ಅದೇ ನೆನ್ಪು ಬರ್ತಾ ಇರುತ್ತೆ. ಚೆನ್ನಾಗಿಲ್ಲ ಅಂದಮೇಲೆ ಚೆನ್ನಾಗಿಲ್ಲ ಅಂತ ಒಪ್ಕೋಬೇಕು. ಆಯ್ತು ಬಿಡ್ರಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಅಂತ ಅದು ಮಾಡ್ಬಿಟ್ಟು ತಿನ್ನು ಚೆನ್ನಾಗೈತೆ ಅಂತ ನನಗೆ ವಾದ ಮಾಡಿಬಿಟ್ರೆ ಕೋಪ ಎಲ್ಲೆಲ್ಲಿದ್ದು ಬಂದ್ಬಿಟ್ಟಿದೆ. ಅಂದರೆ ಕೆಲಸದಲ್ಲಿ ಫ್ಯಾಕ್ಟ್ರಿ ಟೆನ್ಷನಲ್ಲಿ ಏನೋ ಇರ್ತೀವ, ಬತ್ತೀವ ಮನೆಗೆ ಒಂಚೂರು ತಿನ್ನಕ್ಕೂ ಚೆನ್ನಾಗಿಲ್ಲ ಅಂದಿರೆ ಕೋಪ ಬಂದು ತೆಗೆದು ಎಸ್ಬಿಟ್ಟು ಹೋಗಿದೆ. ತಿಂದಿರಲಿಲ್ಲ ಏನೂ ಇಲ್ಲ. ಆಮೇಲೆ 2:30ಗೆ ತುಂಬ ಊಟ ಸಿಕ್ತಿತ್ತು. ಸೊ ಏನು ಮಾಡೋಕ್ಕಾಗುತ್ತೆ, ಆ ಥರ ಕೋಪ ಮಾಡ್ಕೊಂಡು ಹೋದರೆ ನಮ್ಮ ಹೊಟ್ಟೆನೇ ಹಸಿಯೋದು ಅಂತ ಅವಾಗ ಗೊತ್ತಾಯ್ತು. ಸಾರು ಅನ್ನ ಎಲ್ಲ ಮಾಡಿ ಮುದ್ದೆ ಎಲ್ಲ ಮಾಡಿ ಅಂದರೆ ಯಾವಾಗಲೂ ಏನು ಗೊತ್ತಾ, ಚೆನ್ನಾಗಿ ಮಾಡಿಲ್ದ ಹೋದಾಗ ಒಪ್ಕೊಂಬಿಡ್ಬೇಕು. ಚೆನ್ನಾಗಿಲ್ಲ ಇದೊಂದು ಸಲ ತಪ್ಪಾಯ್ತು ರೀ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಅಂತ ಅವಾಗ ಸುಮ್ಮನೆ ಆಗ್ಬಿಡ್ತಾರೆ ಗಂಡು ಮಕ್ಕಳು. ಇಲ್ಲ ನಮ್ಮದೇ ಸರಿ. ನೋಡುವಾಗ ಏನೋ ಏನೋ ಆಗೈತೆ ಹೇಳು, ಏನು ಚೆನ್ನಾಗಿಲ್ವೇನವಾ ಚಿಟ್ಟ ಅಂತಿದ್ದ. ಏನು ಅಂತ ಕೇಳಕ್ ಹೋಗ್ತಾರೆ. ಏನು ಮಾತಾಡ. ಸರಿ ಆಯ್ತು ಬನ್ನಿ ತಿಂಡಿ ತಿನ್ನೋಣ ಇವಾಗ. ಹಳೆದೆಲ್ಲ ಯಾಕೆ ದಾರ ಕಟ್ಕೊಂಡಿರೋದಕ್ಕೇನೋ ಒಂಥರ ಏನು ಭಯ ಆಗಲ್ಲ ಗೈಸ್ ನನಗೆ. ಅಷ್ಟು ಒಂಥರ ಏನೋ ದೇವಸ್ಥಾನ ಎಲ್ಲ ಕಡೆ ಸಿಗುತ್ತೆ ದಾರ, ಜಾತ್ರೆಗಳಲ್ಲೂ ನೆತಾಕಿರ್ತಾರೆ. ಅದು ದೇವಸ್ಥಾನದಿಂದ ತರದು ತುಂಬಾ ಒಂಥರ ಪಾಸಿಟಿವ್ ಥಿಂಕ್, ಒಂಥರ ಏನು ಭಯ ಆಗಲ್ಲ ಆ ಥರ ಇರುತ್ತೆ ನನಗೆ. ಇದನ್ನ ಫುಲ್ಲು ಹಾಳಾಗಿತ್ತು ಅಂದ್ಬಿಟ್ಟು ಬಿಚ್ಚಿ ಹಾಕ್ಬಿಟ್ಟಿದ್ದೆ. ಬೇರೆ ಬೇರೆ ತಗೊಂಡಿದ್ದೀನಿ. ಮಗನೇ ಮಗನೇ ಸುಡ್ತೈತಾ ಸುಟ್ಟ ಬಾ ತಿನ್ನಿಸ್ತೀನಿ ಬಾ. ಇದಕ್ಕೇನು ಗೊತ್ತಾ, ಒಂದು ಚಟ್ನಿ ಮಾಡೋಕ್ಕೋ ಇಲ್ಲ ಮೊಸರು ಬಜ್ಜಿ ಮಾಡೋಕ್ಕೋ ಸಖತ್ತಾಗಿರುತ್ತೆ. ಇವ್ರ ಮಕ್ಕಳು ತಿಂದಿದ್ದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಪಕ್ಕದ ಮನೆ ಹೋಗ್ಬಿಟ್ಟು ಒಂದು ಹುಡುಗಿನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಗೈಸ್. ಇವ್ರ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಅಮ್ಮ ಅಂತ ಬಂದಿದ್ದಾನೆ. ಇವ್ರ ಅಮ್ಮ ಹೇಳಿ ಕಳ್ಸಿದ್ಲು ಗೈಸ್ ಕರ್ಕೊಂಬನ್ನಿ ಅಂತ. ಅದೇನೋ ಹುಡುಗಿ ಮೇಲೆ ಪಾಪ ಇಷ್ಟ ಆಗ್ಬಿಟ್ಟೈತಿ ಇದಕ್ಕೆ. ಕರ್ಕೊಂಬೋಗಿ ಅಂತ ಅವ್ರ ಮಗನ ಕಳಿಸ್ತಾ ಇರೋದು. ಇವ್ರು ನೈಲ್ ಪಾಲಿಶ್ ಎಲ್ಲ ಹಾಕಿ ಲಿಪ್ಟಿಕ್ ಎಲ್ಲ ಹಾಕ್ತಾರೆ. ಈಗ ಏನಾಗ್ಬಿಡುತ್ತೆ ಮಕ್ಳಿಗೆ ಏನಾರ ಅವರೇ ಹಾಕ್ತಾರೆ. ನಂಗೆ ಇಷ್ಟ ಆಗಲ್ಲ ಗೈಸ್ ಅದೆಲ್ಲವ. ಅಕಸ್ಮಾತ್ ಏನಾರ ಆದರೆ ಏನು ಆಗಲ್ಲ. ಚಿಕ್ಕ ಪಾಪು ಅಲ್ವಾ, ಲೈಟ್ ಆಗಿ ಹಾಕಿದ್ದೀನಿ ಲಿಪ್ ಬಾಮ್ ತರ. ಅವರು ಬಳ್ದು ಕಳ್ಸಿರ್ತಾರೆ ಗೈಸ್. ಅದು ಅವ್ರ ಮನೆಯವರು. ನಿನ್ನ ಮಕ್ಳಿಗೆ ನೀನು ಏನೇ ಮಾಡ್ರುವೆ ನಡೀತದೆ. ಅವ್ರು ಏನು ಅಂದಿಲ್ಲ, ಅವರೇ ಏನು ಅಂದಿಲ್ಲ. ಹೋಗಿ ತೋಡ್ಸ್ಕೊಬತ್ತ ಹುಡುಗಿ ಜುಟ್ಟೆಲ್ಲ ಹಾಕಿ. ಇನ್ನೊಂದೇನು ಗೊತ್ತಾ ಗೈಸ್, ಬಾಗಿಲು ತೆಗೆದೈತೆ ಹುಡುಗಿ ಬತ್ತಲ್ವಾ, ಬೇಡ ಬಿಡು. ಇನ್ನೊಂದೇನಂದ್ರೆ ಏನು ಹೇಳಿ ಬಂತು, ಇವ್ರಿಗೆ ನಮ್ಮ ಕನ್ನಡ ಭಾಷೆ ಅರ್ಥ ಆಗಲ್ಲ, ಬೈಯೋಕ್ಕೂ ಗೊತ್ತಾಗಲ್ಲ. ಬೈದ್ರೂ ನಾವು ಹೊಗಳ್ತವ್ರೆ ಅಂತ ಅನ್ಕೋಬೇಕಷ್ಟೆ. ಇವ್ರ ಅಮ್ಮಂಗೂ ಬರಲ್ಲ, ಇವಳಿಗೂ ಬರಲ್ಲ, ಇವ್ರ ಅಪ್ಪಂಗೂ ಬರಲ್ಲ. ಹಿಂದಿ ಮಾತಾಡ್ತಾರೆ. ನಮ್ಗೆ ಹಿಂದಿ ಒಂಚೂರು ಅರ್ಥ ಆಗಲ್ಲ ನೋಡಿ. ಸೀದಾ ಸಲೀಸಾಗಿ ಹೊಂಟೋಗುತ್ತೆ ನೋಡಿ. ಭಯನೇ ಇಲ್ಲ ಹುಡುಗಿಗೆ ನೋಡಿ. ನಿನ್ನ ಮಗನ ಇವಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ಯಾ? ಹುಡುಗಿ ಮೇಲೆ ಆಸೆ ಆಗ್ಬಿಟ್ಟೈತಲ್ವಾ, ಎಕ್ಸ್ಚೇಂಜ್ ಮಾಡ್ಕೋ. ಹುಡುಗಿ ಅಂತ ಇಷ್ಟ, ನನ್ನ ಪಾಪು ಅಂತ ಅನ್ಸ್ಕೊಳಲ್ವಲ್ಲ. ಹೌದಾ? ನಮ್ಮ ಮಕ್ಳೇ ದತ್ತು ನಾವು ತಗೊಂಡ್ರು ತಗೊಳಲ್ಲ ಗೈಸ್. ತಗೊಂಡ್ರು ಏನು ಬರೆಯೋ ತಗೊಂಡ್ರು ಗೈಸ್. ನಮ್ಮ ಮಕ್ಳು ನಮ್ಮ ವಿಡಿಯೋಸ್ಗಳು ನೋಡ್ತಾರೆ ದೊಡ್ಡದಾದ್ಮೇಲೆ. ಅವಾಗ ನಾವು ದತ್ತು ತಗೊಂಡಿರೋದು ಗೊತ್ತಾಗುತ್ತೆ. ಆಮೇಲೆ ಈ ತಂಗಿ ನಂದಲ್ಲ, ನಮ್ ದಿವ ಇವಾಗ ನಿನ್ ತಂಗಿ ಬೇಕಾ ಮಗ್ನೆ ದತ್ತು ತಾಳ್ತೀವಿ ಅಂದ್ರೆ ಬೇಡ ಬೇಡ ಅಯ್ಯೋ ಅಂತಾನೆ. ಹಂಗೆ ಹೆಂಗ್ ಗೊತ್ತಾಗಲ್ಲ ಗೊತ್ತಿಲ್ಲ. ಇವನೇ ಸಾಕು ಅನ್ನಂಗ ಅವನು. ಅಕ್ಕ ಅಕ್ಕ ತೆಗಿತೋಳೆ ಬಾಗ್ಲ, ಬೀರು ಬಾಗ್ಲು ತೆಗಿತೋಳೆ ಅಂತ. ಹೊಡ್ದಾಡ್ಬಿಡಿ ಇನ್ನೊಂದು ಪಾಪ ಏನೋ ಕರ್ಕೊಂಡ್ರೆ ದತ್ತು ತಾಂಡಿ ಮುಗೀತು. ಬೀರು ಬಾಗ್ಲಲ್ಲಿ ಏನು ಬಳೆ ಐತೆ ಗೈಸ್, ಬಳೆ ಸಿಕ್ಸಿದೀನಿ. ಹುಡುಗಿಗೆ ಇಷ್ಟ ಬಳೆ, ಫುಲ್ ಇಷ್ಟುದ ಸಿಕ್ಸಿದೀನಿ ಬೀರಲ್ಲಿ. ಅದು ಹೋಗಿ ಹಿಂಗೆ ಆಡೋದು. ಆಯ್ತು ಬಾಯ್ ಕಡೆಗೆ ಬಾ.
ಬನ್ನಿ ಹೊರಗಡಿಕೆ. ಈ ಹುಡುಗಿ ಹೆಸರು ನಮ್ಗಂತೂ ಗೊತ್ತಿಲ್ಲ ಗೈಸ್. ಇವಳಿಗೆ ಏನಾರು ಕೊಡಕ್ ಹೋದ್ರೆ ನಯ್ಯಾನಿ ಅಂತ ಅದಕ್ಕೆ ನಯಾನಿ ಅಂತಾನೆ ಇಟ್ಬಿಟ್ಟಿದ್ವಿ. ಆಮೇಲೆ ಓನರ್ ಆಂಟಿ ಬಂದ್ಬಿಟ್ಟು ಹೇಳಿದ್ರು ಸೋಹ್ಯಾನಿ ಅಂತೇನೋ ಅಂದ್ರು. ಇನ್ನು ಸರಿಯಾಗಿ ಅರ್ಥ ಆಗಿಲ್ಲ ಅದು. ನಾವು ಈ ಹುಡುಗಿ ಒಂದ್ ನಿಮಿಷ ಇರೋ. ಸುಹ್ಯಾನಿ ಅಂದ್ರೆ ರೆಸ್ಪಾಂಡ್ ಮಾಡಲ್ಲ. ನಯಾನಿ ರೆಸ್ಪೆಕ್ಟ್ ಮಾಡ್ತಾಳೆ. ಆಮೇಲೆ ಏನಂದ್ರೆ ಬಟ್ ಅವ್ರ ಅಮ್ಮಂಗೂ ಗೊತ್ತಿಲ್ಲ, ಅವ್ರ ಅಪ್ಪಂಗೂ ಗೊತ್ತಿಲ್ಲವಲ್ಲ ಗೈಸ್ ಕನ್ನಡ. ನಾವು ಅವ್ರ ಹತ್ರನು ಏನ್ ಹೆಸರುಗಂತಾನು ಕೇಳಕ್ ಆಗ್ತಿಲ್ಲ. ಆಮೇಲಿಂದ ಏನೋ ಅವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ವಿ ಗೈಸ್. ಏನ್ ಹಿಂಸೆ ಮಾಡಿ ಬಾಯಿ ಹಿಂಗೆಲ್ಲ ಮಾಡಿ ತಿನ್ಸಕ್ ಹೋಗ್ತಾರೆ. ತಿನ್ನಲ್ಲ, ತಿಂದಿಲ್ಲ. ಅವ್ರು ಕೇಕ್ ಕಟ್ ಮಾಡಿದೆ, ಕೇಕ್ ತಿನ್ನಕ್ ಕೊಡ್ತಾರೆ. ಬ್ರೆಡ್ ಅದೇ ಮನೆದೇನು ತಿನ್ನಲ್ಲ ಗೈಸ್. ಅಂಗಡಿ ಕುರುಕ್ಲು ಗೈಸ್. ಅಂಗಡಿ ತಿಂಡಿ ಬೋತಿ. ಇವಾಗ ಇವರಪ್ಪ ಏನಾದ್ರು ಚಾಕ್ಲೇಟ್ ಏನೋ ತಗೊಂಡ್ರೆ ನಮ್ ದಿವ್ ಕೊಡ್ತಾರೆ. ಇಲ್ಲಿ ಕರ್ಕೊಂಡು ಕೊಡ್ಸಿದ್ರು ಫಸ್ಟ್ ಟೈಮ್. ಇನ್ನೊಂದು ಚಾಕ್ಲೇಟ್ ನೆನಪು ಕೊಟ್ಟಿದ್ದಾರೆ. ಅದನ್ನ ನಮ್ಮನೆಯವರು ಒಳ್ಳೆ ಉಳ್ಕಾಗುತ್ತೆ ಇವರಿಂದ ತಿನ್ಲಿ ಅಂದ್ಬಿಟ್ಟು ಗೈಸ್. ಒಳ್ಳೆ ಉಳ್ಕಾಗುತ್ತೆ ನೆನಪಾಯ್ತು. ಮುದು ಮನೆ ಇವಳೇ ಕೊಟ್ಟಿದ್ದು ನೋಡಿ. ತಗೊಂಡು ಹೋಗ್ತೀಯಾ? ಕೊಡಲ್ಲ. ಈ ಬ್ರೆಡ್ ಬನ್ನಿ ಏನಾದ್ರು ನಮ್ಗೆ ಕಾಣಂಗ್ ಇಟ್ಬಿಟ್ಟು ಗೈಸ್ ಬಂದು ಕೇಳ್ತಾನೆ ಇರ್ತಾಳೆ ಕೊಡಿ 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 ಅಂತ. ಅಲ್ಲಿ ಉಳ್ಕಾಗತ್ ಮಗನೇ. ಅಯ್ಯೋ ನಾ ಕೊಡಲ್ಲ. ಅವ್ರಿಗೆ ಭಾಷೆಯಲ್ಲಿ ಕೊಡು ಅಂತ ಕೇಳೋದು. ಪ್ಲೀಸ್ ಬಿಟ್ಬಿಡಿ ನನ್ನ. ನೀನೊಬ್ಳೆ ಹಾಕಿದ್ಯಾ ಬಾ. ಕೊಡಲ್ಲ, ಯಾರಿಗೂ ಕೊಡಲ್ಲ. ಯಾಕೋ ತೋರಿಸ್ಬಿಟ್ಟು ತೋರಿಸ್ಬಿಟ್ನಲ್ಲ. ಏನ್ ಬೇಡ, ನಾನೇ ಬಿಚ್ಕೊಡ್ತೀನಿ. ಇಲ್ಲ, ನಾನೇ ಕೊಡ್ತೀನಿ. ಇವ್ ನೋಡಿ ಒಂದು ನಾಟಕ ಸ್ವಲ್ಪ ಹೆಂಗ್ ಆಡ್ತಾನೆ ಡ್ರಾಮಾ. ನೋಡಿ ಗೈಸ್, ನಮ್ಮನೆಯವರು ಮಕ್ಳು ನಾವು ಓಡಾಡ್ಸ್ಬಿಡಕ್ ತಗೋತವ್ರೆ. ನೋಡು ಒಂದು ಅವಳು ಈಸ್ಕೊಂಡು ಕೇಳ್ತಾಳೆ. ದಿವಾ ಈಸ್ಕೊ, ಅದು ಸಿಗಲ್ಲ. ಮುದ್ದು ಏನ್ ಮುದ್ದು? ತಾಳವ ಇಲ್ಲಿ 3 ನಿಂಗೆ. ಅವ್ರಿಗೆ ಕಡಿಮೆ, ಅವ್ರಿಗೆ 2 ಮಗ್ನೆ. ನಿಂಗೆ 3. ನಮ್ ದಿವ ಹಿಂಗೆ ಮಾಡ್ತಾ ಇರ್ತಾನೆ ಗೈಸು. ಅವನ್ ಏನಾರು ಕೇಳ್ತಾ ಇದ್ದೆ ಕೊಡಕ್ ಹೋಗ್ತೀನಿ. ಇಸ್ಕೊಂಡು ಕೊಡು ಅಂತ ಕೇಳ್ತಾ ಇದ್ದು. ಇಸ್ಕೊಳ್ಳೋದು ಅಳ್ತಾ ಇರ್ತಾನೆ. ಅವಾಗ ಏನ್ ಮಾಡ್ತೀನಿ, ಇರೋದನ್ನ ಅರ್ಧ ತಿನ್ಕೊಂಡ್ಬಿಡ್ತೀನಿ. ಹಿಡ್ಕೊಂಡು ಆಟ ಆಡ್ಬಿಡತ್ತೀವಿ. ಹೇಳ್ತಾನೆ ಇನ್ನ ಅರ್ಧ ತಿನ್ಕೊತೀನಿ. ಅಯ್ಯೋ ಇಷ್ಟೇ ಸಿಕ್ಕಿ ಸಾಕು ಅಂತ ಇಸ್ಕೊಂಡಿದ್ದಾನೆ ಅಂತ ನಾನು. ನೋಡಿ ದಿವ ಬೇಗ ತಿನ್ಕೊ, ಹಂಗ ಆಟ ಆಡ್ಬೇಡ. ನನಗೆ ಕೊಟ್ಟಿದ್ದಪ್ಪ 2 ಪೀಸು. ಬೇಗ ತಿನ್ಕೊಳ್ಳಿ, ಹಿಡ್ಕೊಂಡು ಆಟ ಆಡ್ಬೇಡಿ. ಬೇಕು ಅಂತ ಗೈಸ್ ನನಗೆ ಇರ್ಸಕ್ಕೋಸ್ಕರ. ನಂಗೆ ಗೊತ್ತು ನಾನು ತಿನ್ನೋದು ಇಲ್ಲ ಬಿಡಿ. ನಯಾನಿ ಅವ್ರ ಅಪ್ಪ ಕೊಟ್ಟಿರೋದು. ನಮ್ಮನೇಲಿ ತಂದಿದ್ದ ಅವ್ರಿಗೆ ಕೊಡ್ತಾರೆ, ಅವ್ರು ತಂದಿದ್ದು ನಮಗೆ ಒಂದೊಂದು ಕೊಡ್ತಾರೆ. ಮಕ್ಕಳಿಗೆ ಜಾಸ್ತಿ ಚಾಕ್ಲೇಟ್ ತಿನ್ನಿಸ್ಬಾರ್ದು, ಅಲ್ಲಿ ಹಾಳಾಗೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತಿಂದು ಅವ್ರಿಗೂ ಸ್ವಲ್ಪ ಕೊಟ್ಟಿದ್ದೆ. ಅಯ್ಯೋ ಸುಂದ್ರ. ಏನು ಗೊತ್ತಾ ಗೈಸ್, ತರದೇ ಇಲ್ಲ ಇವರು ಚಾಕ್ಲೇಟ್ ಹೇಳ್ಬೇಕು ಅಂದ್ರೆ. ಅಣ್ಣೆ ಜಾಸ್ತಿ ತರದು. ಅವ್ರಪ್ಪ ನೋಡ್ತೀನಿ, ಗೊತ್ತಾಗುತ್ತೆ ನನ್ನ ಮಕ್ಕಳನ್ನ ಅನ್ಭವಿಸ್ಬಾರ್ದು. ನಾನ್ ಡೈಲಿ ನೋಡ್ತೀನಿ ಗೈಸ್. ಅವ್ರಪ್ಪ ಕವರ್ ಅಲ್ಲಿ ಫುಲ್ ಡೈಲಿ ತಗೋತಾರೆ. ನಮ್ಮನವ್ರಿಗೆ ಹೇಳ್ತಾ ಇರ್ತೀನಿ, ಮುದು ಅವ್ರಪ್ಪ ಡೈಲಿ ಚಾಕ್ಲೇಟ್ ತಗೊಂಡ್ ಕೊಡ್ತಾರಲ್ಲ ಮುದು ಅಂತ ಅಂದ್ಬಿಟ್ಟು. ತಿನ್ಸಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರೋರ್ನು ನೋಡಿದ್ದೀನಿ ನಾನು. ಹೌದಾ? ಅಂಗಡಿ ತಿಂಡಿ ತಿನ್ನಿಸ್ಬಾರ್ದು. ಕುರ್ಕುರೆ ಇವೆಲ್ಲ ಫಸ್ಟ್ ತಿನ್ನಿಸ್ತಿದ್ದೆ ನಾನುವೇ. ನಮ್ಮ ಸಬ್ಸ್ಕ್ರೈಬರ್ ಯಾವಾಗ ಬೈದು ಮುಗಿದು ಫಾಲೋವರ್ಸ್ ಅಂತೂ ಬರ್ರಿ ಬರ್ತಾಳೆ ಪ್ರಯುಕ್ತ ಗೈಸ್ ಪಿಜ್ಜಾ ತರಿಸಿದ್ದು. ಅದು ನಾವೇನ್ ತಿನ್ನೋದೇ ಇಲ್ಲ ಗೈಸ್, ಜಾಸ್ತಿ ನಾವು ತರದ್ದು ಇಲ್ಲ. ನಂಗೆ ಇಷ್ಟನೂ ಆಗಲ್ಲ. 2 ವರ್ಷ ಆಯ್ತು. ಒಂದೇ ತಂದ್ಬಿಟ್ಟು ವಿಡಿಯೋ ಹಾಕಿನಪ್ಪ. ಬೈದವ್ರೆ ಕಿವಿಗಳೆಲ್ಲ ಪವನ್ ಆಗ್ಬೇಕು. ನಾವು ಮಕ್ಳಿಗೆ ಹಾಳು ಮಾಡ್ತಾ ಇದ್ದೀವಿ. ಮಕ್ಳಿಗೆ ಏನಾಗುತ್ತೆ ಹೊಟ್ಟೆ, ಅವ್ರಿಗೆ ಡೈಜೆಷನ್ ಆಗಲ್ಲ. ಅದು ಕೆಮಿಕಲ್ ಹಾಕಿರ್ತಾರೆ, ಅದಕ್ಕೆ ಏನೇನೋ ಕಲರ್ ಹಾಕಿರ್ತಾರೆ, ಅದು ಇದು ಅಂತ ಎಲ್ಲ ಉಗ್ದಾಗ್ಬಿಡವೆ. ಅವ್ರನ್ನೆಲ್ಲ ಮನ್ಸಿಗೆ ತಗೊಂಡು ನಾನು ಏನು ಕೊಡ್ಸಕ್ ಹೋಗಲ್ಲ. ಏನು ನಾವು ತಗೊಂಡ್ ಅವ್ರು ಹೇಳಿದ್ರು ಅಂತ ಅಲ್ಲ ಗೈಸ್, ನಾವು ಕೊಡಿಸ್ತಾನೂ ಇರ್ಲಿಲ್ಲ. ಟಿವಿಲ್ ನೋಡಿ ತುಂಬಾ ದಿವಸದಿಂದ ಕೇಳ್ತಿದ್ದ. ಕೊಡಿಸ್ಲಿಲ್ಲ. ನಮ್ಮ ನವಿ ಕೊಡಿಸ್ಲಿ ಹೋಗ್ಲಿ
ಹೋಗಿ ಅಂತ ತರಿಸ್ದೆ 2-3 ತರಿಸಿದೆ, ಚಿಕ್ಕದು ಕಡಿಮೆ ಪ್ರೈಸ್ದು. ಅದನ್ನ ಸುಮ್ಮನೆ ವಿಡಿಯೋ ಮಾಡಿಲ್ಲ ಅಂದ್ರೆ ಆಗ್ತಿತ್ತು, ವಿಡಿಯೋ ಮಾಡಿ ಹಾಕಿದ್ಕೆ ಎಂತೆಂತ ಬೈಗುಳ. ಫೇಸ್ಬುಕ್ ಅಲ್ಲಿ ಒಂದು ರೀಲ್ಸ್ ಮಾಡಾಕಿದ್ದು, ಅದಕ್ಕೆ ಉಗ್ದಾರೆ ಕಣ್ಣಲ್ಲಿ ನೋಡಕ್ಕಾಗಲ್ಲ ಗೈಸ್, ಅಷ್ಟು ಸಕ್ಕತ್ತಾಗಿರೋ ಪದಗಳು ಬರ್ತದೆ ಫೇಸ್ಬುಕ್ ಅಲ್ಲಿ. ಆಮೇಲೆ ನೀವು ಕಂಟೆಂಟ್ ವಿಡಿಯೋ ಮಾಡಿ ಇದರಿಂದ ನಿಮ್ಗೆ ಏನ್ ತಿಳಿಸ್ಕೊಡ್ತೀರಾ ಎಲ್ಲರಿಗೂ ಹಂಗೆ ಅಂತಾರೆ, ಜಾಸ್ತಿ ಜನನೇ ನೋಡ್ತಾರೆ. ಆಮೇಲಿಂದ ಅದು ಇದು ತಿಳ್ಕೊಳಕ್ಕೋಸ್ಕರ ಫೇಸ್ಬುಕ್ ನೋಡ್ತಾರಾ. ತಿಳ್ಕೊಬೇಕು ಅಂದ್ರೆ ನಮ್ ತರ ಬುಕ್ಸ್ ಓದ ಅಲ್ಲ, ನಮ್ ತರನೇ ಇರ್ಬೇಕು ಅಂತ ಏನಿಲ್ಲ. ಅವ್ರದ್ದು ನಿಮಗೆ ಒಂದು 50-60 ಸಾವಿರ ವ್ಯೂಸ್ ಬಂದ್ರು, 1 ಲಕ್ಷ ವ್ಯೂಸ್ ಬಂದ್ರು ಒಂದು 10-20 ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಅಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಜೀವನ? ಬರ್ಲೇಬೇಕು. ಅವಾಗ ಸ್ವಲ್ಪ ಮೋಟಿವೇಶನ್. ಅವರು ಡೈರೆಕ್ಟ್ ಆಗಾರ ಬೈತಾರೆ. ಇವಾಗ ಅಕ್ಕಪಕ್ಕದ ಅಂದ್ರೆ ರಿಲೇಷನ್ ಅವರು ಹಿಂದೆ ಮಾತಾಡೋದಕ್ಕಿಂತ ಇವ್ರು ಡೈರೆಕ್ಟ್ ಆಗಿ ಬೈತಾರಲ್ಲ ಅಂತ ಖುಷಿ ಪಡ್ಬೇಕಷ್ಟೇನೆ. ಹಂಗೆ ಟೀ ಅಂತ ಕಾಯಿಸ್ಕೊಡೋಣ ಬನ್ನಿ. ಹೌದಾ, ಕಾಯಿಸ್ಕೊಡ್ತೀರಾ? ನಿಮ್ ಡಯಟ್ ಹಾಳು ಮಾಡಕ್ಕೆ ನಾನೇನು ಹೇಳ್ಬೇಕದು? ಹ್ಞೂ ಗೈಸ್, ಅದು ಇದು ಅಂತ ಅಂದ್ಬಿಟ್ಟು ಡಯಟ್ ಎಲ್ಲ ಹಾಳು ಮಾಡ್ತಾರೆ ಅವ್ರು. ತಗೊಬಂದು ಕೊಡ್ತಾರೆ ಅವಾಗ ಏನೂ ಡಯಟ್ ಹೊಡೆದ್ಬಿಟ್ಟು ತಿನ್ಬೋದು. ನಂಗೆ ಕುಡಿಯೋದೇ ಇಲ್ಲ. ಯಾರೋ ಅವಳ ಹೆಸ್ರೇನು? ನಿನ್ನ ಹೆಸರೇನು? ವಾಟ್ ಇಸ್ ಯುವರ್ ನೇಮ್? ಗೈಸ್, ನಾನು ಸ್ಲೇಟು ಅವನಿಗೆ ತಗೊಂಡು ಬರ್ಸ್ತಿದ್ದೆ, ಇವಳಿಗೂ ಬರೆ ಕೊಟ್ಟು ಹಿಂದಿ ಆ ಬರದ್ಲಂತೆ ಅಲ್ಲೇನ್ರಿ? ಹಿಂದಿ ಐ ಬರೋದು, ಆಮೇಲೆ ಆ ಒಂದೇ ಬರ್ತಿದ್ದು 1 2 3. ಅದು ಎಷ್ಟು 3 ಅಷ್ಟೇನೆಯ, 3ವರೆಗೆ ಮಾತ್ರ ಅಷ್ಟೇನೆಯ. ನಾನು ಅವತ್ತು ABCD ಬರೆಯಕ್ಕೆ ಹಿಂಗೆ ತಿದ್ದಿಸಕ್ಕೆ ಬರೀ ಎ ಮಾತ್ರ ಬರ್ದಿ ಕೊಟ್ಟಿದ್ದೆ ತಿದ್ದಕ್ಕೆ. ಫುಲ್ಲು ರೌಂಡ್ ಹಾಕುತ್ತೆ ಗೈಸ್ ಹಿಂಗೆ. ಕಾಫಿ ಬೇಡ, ಟೀ, ಯಾಕೆಂದ್ರೆ ಕಾಫಿ ಪೌಡರ್ ಇಲ್ಲ. ಹೌದು, ಬೇಡ ನಮಗೆ, ನಾವದು ಕುಡಿಯೋದೇ ಇಲ್ಲ. ಲವಿಸ್ಟಾ ಓನ್ಲಿ ಬ್ರೂ, ಇಲ್ಲಾಂದ್ರೆ ಮಾತಾಡ್ಸೋದಿವ ಅಕ್ಕನ ನೋಡೋಣ. ಅಕ್ಕ ಏನು ಅಂತ ಅಕ್ಕನ ಮಾತಾಡ್ಸೋ ಅಂದ್ರೆ, ಅಕ್ಕ ಏನು ನೋಡಿ ಆ ಹುಡ್ಗಿ ಸೈಕಲ್ ಮೇಲಿಂದ ಎದಾಳಿಸ್ಬಿಡ ಕೊಡ ಪಾಪ ಅಕ್ಕಂಗೆ. ನೈಹಾನಿ ಅವ್ರ ಅಮ್ಮಂಗೆ ಅವತ್ತು ಹೇಳ್ತಿದ್ಲಲ್ಲ, ಅವಾಗ್ಲಿಂದ ಹಿಡ್ಕೊಬಿಟ್ಟಿದ್ದು ಗೈಸ್. ಅವ್ರ ಅಮ್ಮ ಕೂಗ್ತವ್ರೆ. ಆಮೇಲೆ ನೈಹಾನಿ ಅಂತೇನೋ ಅಂತಿಲ್ಲಲ್ವ, ನೈ ಜಾತ ಅಂತೇನೋ ಅಂತಿಲ್ಲ, ಅವಾಗ್ಲಿಂದ ಇಟ್ಕೊಬಿಡ್ತು. ಬರೀ ಬಾ ನಯಾನಿ, ಆಯ್ ಮುದ್ದು ಕೂಗು ಮುದ್ದು. ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮನೆಯವ್ರಂದ್ರೆ ಹುಡುಗಿಗೆ ಇಷ್ಟ. ನಾವಿದ್ದಾಗೆಲ್ಲ ಬರಲ್ಲ ಗೈಸ್, ನಮ್ಮನೆಯವ್ರು ಇದ್ದಾಗ ಬರ್ತಾಳೆ. ಒಸಿ ಆಟ ಆಡ್ಸಲ್ಲ ಗೈಸ್. ನಿನ್ನೆ ರಾತ್ರಿ ಹಿಂಸೆ ಕೊಟ್ಟವ್ರೆ. ಡ್ಯೂಟಿಗೆ ಹೋಗ್ಬಿಡ್ತಾರೆ ಗೈಸ್. ನಿನ್ನೆ 10 ಗಂಟೆ ಆಗೈತೆ, ಅವಾಗ ಬಂದೈತೆ ಹುಡುಗಿ. ನಾನು ಡ್ಯೂಟಿಗೆ ಹೋಗ್ಬೇಕು 10 ಗಂಟೆಗೆ, 10ವರೆಗೆ. ಅವಾಗ ಬಂದ್ಬಿಟ್ಟು ಏನ್ ಮಾಡ್ರು, ಹೋಗ್ತಾನೆ ಇಲ್ಲ. 3/4 ಗಂಟೆ ಆಟ ಆಡ್ಸವ್ರೆ. ಹಂಗಾದ್ರು ಹಿಂಸೆ ಕೊಡೋದು. ಭಯನೇ ಇಲ್ಲ. ನನ್ ಕಂಡ್ರೆ ಒಂಚೂರು ಭಯ ಇದ್ರು, ನಮ್ಮನೆಯವ್ರ ಕಂಡ್ರೆ ಒಂಚೂರು ಭಯ ಇಲ್ಲ ಗೈಸ್. ಅವಳಿಗೆ ಏನು ಇದೆ ಇಲ್ಲ ಪಾಪ ಗೈಸ್. ಆಮೇಲೆ ಇನ್ನೊಂದು ಮಿಸ್ ಆಗಿ ನಮ್ಗೆ ಖುಷಿ ಆಗ್ಬಿಟ್ಟಾನೆ, ಕಣ್ಣಿಗೆ ಹಿಂಗೆ ಎಟ್ಬಿಟ್ಟವನೆ. ಬ್ಲ್ಯಾಕ್ ಕಾಣ್ತೈತೆ. ಈ ಕಡೆ ಇದ್ರೆ ಚೆನ್ನಾಗಿ ಕಾಣ್ತೈತೆ. ನಾನು ಇಲ್ಲೇ ಕೂತಿದ್ದೀನಿ. ಇವಾಗ ಎಲ್ಲಿ ಕೂತಿದ್ದೀನಿ? ಮಂಚದ ಮೇಲೆ ಇಲ್ಲೇ ಕೂತಿದ್ದೀನಿ. ಇವ್ರ ರೂಮ್ಗೆ ಹೋಗೋರೆ. ನಾನು ಹುಡುಗಿ ಹೊಳ್ತಾರದಕ್ಕೆ ಓಡೋಗಿ ನೋಡ್ತೀನಿ, ಚಿಲ್ಕಾಕೊಟ್ಟವ್ರು ಒಳಗಡೆಯಿಂದ. ಹುಡುಗಿ ಅಳ್ತೈತೆ, ಎದ್ರಕೊಂಡ್ಬಿಟ್ಟವ್ರೆ. ಕಚ್ಚಾಡ್ತಾರೆ ನೋಡಿ ಗೈಸ್, ಅವ್ನು ಬಳಪಾಗಿ ಕಚ್ಚಾಡ್ತವ್ರಿ ಇವ್ರಿಬ್ರು. ಮುದ್ದು, ಇನ್ನೊಂದು ವಿಚಾರ, ನಮ್ ಖುಷಿ ಏನ್ ಮಾಡಿದ್ದ ನೆನ್ಪೈತಲ್ವಾ ಗೈಸ್? ನಾವು ಒಳಗಡೆ ಇದ್ದು 3 ಜನ, ದಿವಾ, ನಾನು, ನಮ್ಮನೆಯವರು ಚಿಲ್ಕ ಹಾಕೋಬಿಟ್ಟು ಹೊರಗಡೆ ತೆಗಿತಾನೆ ಇಲ್ಲ. ನಾವು ಚಾಕ್ಲೇಟ್ ಕೊಡಿಸ್ತೀವಿ, ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಹೇಳಿ ಏನ್ ಮಾಡ್ರು ತೆಗಿತಾನೆ ಇಲ್ಲ ಗೈಸ್. ಯಪ್ಪ, ಎಷ್ಟು ಭಯ ಆಗಿತ್ತು ಅಂದ್ರೆ ನನಗಂತೂ. ಓಹೋ, ದಿವಾ ಅಭ್ಯಾಸ ಮಾಡಿಸಿದಾನೆ ಗೈಸ್ ಕ್ಲೀನ್ ಆಗಿ. ಬಿಡಪ್ಪ ನೋಡಿ ಗೈಸ್, ಚೆನ್ನಾಗಿ ಬೇಯಿಸಿಲ್ಲ. ಟೀ ಕಾಯಿಸ್ಕೊಟ್ರಿ ಏನಾದ್ರು ಒಂದು ಹೇಳ್ತಾಳೆ ಗೈಸ್. ಬೇಕಾದ್ರೆ ನೋಡಿ, ಫುಲ್ ಕುಡಿಯಲ್ಲ ಅವಳು, ಚೆಲ್ತಾಳೆ, ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ, ಏನಾದ್ರೂ ಒಂದು ಹೇಳ್ತಾಳೆ. ನನ್ನ ಹೆಂಡ್ತಿನೇ ಅಷ್ಟು ಅನ್ಸುತ್ತೆ. ನಾವು ಮಾಡ್ಕೊಟ್ಟಿದ್ದು ಏನು ಚೆನ್ನಾಗಿರಲ್ಲ ಅವಳಿಗೆ. ನಂಗೆ ಗೊತ್ತು. ಸಕ್ಕರೆ ಮುದ್ದೆ ಗೈಸ್ ಬೇಕು ಅಂತ ಹಾಕಿದ್ಯಲ್ಲ, ಎಂತದಿಲ್ಲ, ಚೆನ್ನಾಗೈತೀನಿ, ಕುಡಿದಿದ್ದೀವಿ. ನಾನು ಹೇಳ್ಕೊಟ್ಟಾಗ ನೀವು ಯಾಕೆ ಕೇಳಲ್ಲ? ಬಿಡಿ ಒಲಿ, ಸಿಕ್ಕಿದ ಚಾನ್ಸ್ ನಾವೇ ಬೇಕು ಅಂತಾನೆ ಹಾಕೊಂಡಿದ್ದೀವಿ.
ಒಂಚೂರು ಬೇಯಿಸ್ಬೇಕಾಯ್ತು ಗೈಸ್, ಬೆಂದಿಲ್ಲ, ಅದರಿಂದ ಚೆನ್ನಾಗಾಗಿಲ್ಲ. ಸೋ ಮಚ್. IIT2 ನಾನು ತಾನೇ ಕೇಳ್ದೋಳು. ಚೆನ್ನಾಗಿರ್ಲಿ, ಇಲ್ದಲೆ ಒಲಿ ಕುಡಿಬೇಕು ಅಷ್ಟೇ. ಸಕ್ಕರೆ ಜಾಸ್ತಿ ಆಯ್ತು. ನೋಡಿ ಗೈಸ್, ಪ್ರಸಾದ ಕೊಡ್ತಾ ಇದ್ದಾರೆ. ಇಸ್ಕೊತಾಳೋ ಇಸ್ಕೊಳ್ಳೋದು ಗೊತ್ತಿಲ್ಲ, ಬನ್ನಿ ನೋಡೋಣ. ನಮ್ಮ ಖುಷಿ ನೋಡಿ. ಕೊಡು ಕೊಡು ಪಾಪ, ನನಗೂ ಕೊಡಲಿ ಅಂತ. ನೀನು ಹಂಗೆ ಇದೇನೋ ಏನೋ ಇದು, ಇವಾಗ ತಾನೇ ಬೆಳಗ್ಗೆ ಹೊಡ್ಸಿರೋ ನಾನು ಪಾಪ ಹೊಡ್ಸಿದ್ ನೀನು ಹಂಗೆ ಮಾಡದ? ಬಾಯ್ ಮುಚ್ಚು, ಬಾಯ್ ಮುಚ್ಕೋ, ಬಾಯ್ ಮುಚ್ಕೋ. ಲಡ್ಡು ಲಡ್ಡು ನೋಡಿ ಗೈಸ್, ಇದು ಮನೆದು ಅಂತ ಏನೋ ತಿನ್ನಲ್ಲ ಇದು. ಇದಕ್ಕೆ ಅಂಗಡಿ ತಿಂಡಿ ಬಿಟ್ರೆ ಬೇರೆ ಏನು ತಿನ್ನಲ್ಲ ಅನ್ಸುತ್ತೆ. ಒಂಚೂರು ತಿನ್ಸೋಣ ಬಾ. ನೋಡಿ, ನಮ್ಮ ಮಕ್ಕಳೇ ಬೆಸ್ಟ್. ಏನು ಕೊಟ್ಟರು ತಿಸ್ಕೋತ. ಆ ಹುಡುಗಿ ಅವ್ರ ಮನೇಲಿ ಅದೇನೋ ಮಾಡಿತ್ತು ಗೈಸ್, ಅದನ್ನು ತಂದು ಕೊಡ್ತು. ಬೇಡ ಅನ್ನಲಿಲ್ಲ, ಏನಿಲ್ಲ, ಕಣ್ಮುಚ್ಚಿ ಕಂಡ್ಬಿಡೋದು ಖಾಲಿ ಮಾಡಿ ಸ್ವೀಟ್. ನೋಡಿ, ಇದು ಚಾಕ್ಲೇಟ್ ಥರ ಐತಲ್ಲ, ಇದನ್ನ ಇಸ್ಕೊತೈತೆ ಕಲ್ಸಕ್ರೆ. ಅವ್ನು ನಮ್ಮ ಖುಷಿ ಅವನೆಲ್ಲ ಗೈಸ್, ಏನಾರು ತಿನ್ನಲಿ ಅವನಿಗೂ ಕೊಡಬೇಕು. ತಿನ್ನಲ್ಲ ಬಿಡೋದು. ಇಸ್ಕೋ ಲಡ್ಡು 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 ಲಡ್ಡು. ಇಲ್ಲಿ ಚಾಕ್ಲೇಟ್ ಇದು. ನಿಮ್ಮಲ್ಲಿ ಏನೋ ಮಾಡ್ಬಿಟ್ಟು ಕೊಡ್ತಾ ಇದೆ ಅಂತ ತಿಂತಲ್ಲ ಅದು. ಚೆನ್ನಾಗಿದೆ ಅದು, ಸೇಮ್ ಅದೇ ತರ ಇದು. ನಯಾನಿ ಸ್ವಲ್ಪ ತಗೋ. ಏನ್ ದಿವಾ? ಕಿರ್ಲಿ ತಗೋ ಅನ್ಸುತ್ತ. ಅಕ್ಕ ಸ್ವಲ್ಪ ತಿನ್ನೋನು. ಹ್ಞೂ ನಯಾನಿ ಸ್ವಲ್ಪ ತಿನ್ನು. ಆಮೇಲೆ ಏನ್ ಗೊತ್ತಾ ಗೈಸ್, ಅವ್ಳು ಬರ್ತಾಗಿಂದ ನಮ್ ದಿವ್ಯ ಏನ್ ಮಾಡ್ತಾನೆ, ಡೈಲಿ ಕೊಟ್ಟ ಅಭ್ಯಾಸ ಬಿಡಿ. ಏನಾರ ಸಂಜೆ ಹೊತ್ತು ಬಂದಾಗ ಹಾಲೆಲ್ಲ ಕುಡಿತಾಳೆ. ಅದ್ರ ಕೊಟ್ಟಾಗ ನಾವು ದಿವ್ಯ ಅಮ್ಮ ಅಕ್ಕ ಬಂದು ಏನಾರು ಕೊಡು, ಅವ್ರು ಇವ್ರಿಗೂ ಸಿಗುತ್ತಲ್ಲ. ಅಕ್ಕ ಬಂದು ಅಮ್ಮ ಏನಾರು ಕೊಡು ಅಕ್ಕಂಗೆ ಅಂತ ಅಂತಾನೆ. ಆಮೇಲಿಂದ ಒಂದ್ಸಲಿ ಅಕ್ಕ ಅಂತಾನೆ, ಒಂದ್ಸಲಿ ಹುಡುಗಿ ಬಂದ್ಲು ಅಂತಾನೆ, ಒಂದ್ಸಲಿ ನಯಾನಿ ಅಂತಾನೆ. ಒಂದೊಂದು ಹೆಸರು ಕಟ್ಟಿಲ್ಲ ಗೈಸ ಹುಡುಗಿಗೆ ಪಾಪ. ಕೊನೆಗೂ ವಿಧಿ ಇಲ್ದಲೆ ಕುಡಿಯೋಂಥ ಪರಿಸ್ಥಿತಿ ಬಂದು ಕುಡಿತಾ ಇದ್ದಾರೆ ಗೈಸ್. ಯಾಕೆ ಕುಡಿತಿದ್ದೀನಿ ಅಂದ್ರೆ ತುಂಬಾ ಸ್ವೀಟ್ ಐತೆ. ಆಮೇಲೆ ಎಲ್ಲ ಕಮೆಂಟ್ ಆಗ್ತಾರ, ಲಡ್ಡು ಎಷ್ಟು ಸ್ವೀಟ್ ಇರುತ್ತೆ, ಅದನ್ನೇ ತಿಂದಿದ್ಯಾ ಅಂತ ಟೀ ಕುಡಿಯಕ್ಕಾಗಲ್ವ ಫೇಸ್ಬುಕ್ ಅಲ್ಲಿ, ಅದಕ್ಕೆ ಕುಡಿತಿದ್ದೀನಿ. ಏನೋ ಚಾಯ್ ಬೇಕಾ? ದೂದ್ ಕುಡಿತೀಯಾ? ದೂದ್ ಮಿಲ್ಕ್ ದೂದ್. ಅದ್ಯಾವುದು ಬೇಡ, ಚಾಯ್ ಬೇಕಂತ ಅವಳಿಗೆ. ಚಾಯ್ ದೂದ್ ಅಂದ್ರೆ ಹಿಂದಿನೇ ತಾನೆ. ಯಾರಿಗೂ ಗೊತ್ತು, ನನಗೇನು ಗೊತ್ತು, ನನಗೆ ಕೇಳೋದು. ನಮ್ಗೊಂದೇ ಗೊತ್ತಿರೋದು ಚಾಯ್. ದೂದ್ ಅದನ್ನೇ ಕೊಟ್ಟು ಕುಡಿತಾಳ. ಚಾಯ್ ಬೇಕಾ? ತೋರ್ಸಿ ಅದನ್ನ. ಇಲ್ಲಿ ಇದು ಬೇಕಾ? ಇದು ಇಲ್ಲಿ ಇದು ಬೇಕಾ? ಕುಡಿಯನ್ನ ಕುಡಿ ಕುಡಿ. ಲಡ್ಡು ಕೊಟ್ರೆ ಬೇಡ, ಮನೆ ಊಟ ಕೊಟ್ರೆ ಬೇಡ. ಕೇಳ್ತಾಳ ಕೊಡ್ರಿ ಪಾಪ. ನೀನೇ ಕೊಡೋಗಿದ್ದ. ಕೊಡ್ರಿ, ನಂಗೆ ಕೊಡಕ್ ಬರಲ್ಲ. ನೀನ್ ಯಾಕೆ ಕೊಡೋಕ್? ಸಕ್ರೆ ನಾನು ಕೊಡಿಲ್ಲ, ಟೀ ಕುಡಿತಾ ಇರ್ತೀನಿ. ನೋಡಿ ಗೈಸ್, ಇವಳು ಒಬ್ಳಿಗೆ ಚಾಯ್ ಕೊಟ್ರೆ ನಮ್ಮ ಮಕ್ಳು ಸುಮ್ಮನೆ ಇರ್ತಾವ. ಚಾಯ್ ಏನದು? ಚೆನ್ನಾಯ್ತಾ? ನಿಮಗೆ ಕೊಟ್ಟಿಲ್ಲ ಮಕ್ಳ? ಸೂಪರ್. ಪಾಪ ನಮ್ ದಿವಂಗೂ ಇಲ್ಲ, ಖುಷಿಗೂ ಇಲ್ಲ. ಪಾಪ ನಮ್ ದಿವಂಗೂ ಇಲ್ಲ, ಖುಷಿಗೂ ಇಲ್ಲ. ಒಂದ್ ಲೋಟ ಮಕ್ಳಿಗೆ ಜಾಸ್ತಿ ಹಾಲು ಕೊಡ್ಬೇಡ್ದು ಅಂತ ಡಾಕ್ಟರ್ ಹೇಳೋರೆ. ಹೌದಾ? ಇದ್ಯಾಕೆ ಹಿಂಗ್ ಹೊಡಿತಾ ಇದ್ದಿದ್ದು? ನೀನು ಅಣಗಿಸ್ತಿದ್ಯಲ್ಲ ಅದಕ್ಕೆ. ಪಾಪ ನೀನು ಬಿದ್ದೆ ಅವನು ಬಿದ್ದ, ಯಾಕ್ತಿವ ನೀನು ಅನ್ಕೊಂಡ್ರೆ ಹಂಗ ಆಡೋದ್ ನೀನು? ಪಾಪ ಇಂಬಡ್ಸ್ ಮಡಗಿರೋದ ಬೆಡ್ಶೀಟ್ ಎಲ್ಲಾನು ಹಾಳು ಮಾಡಿದಿರ ನೋಡಿ ಗೈಸ್. ಎಷ್ಟು ಕೆಲಸ ಕೊಡ್ತಾರೆ ಈ ಮಕ್ಳು ಅಂತ. ಗೈಸ್, ನಮ್ಮನೆಯವರು ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ ನೋಡಿ. ಇವಳು ಹೆಂಗೋಗಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಅಂತ. ಹೊರ್ಗಡೆ ನಾನು ಚಿಂಡು ಟಿವಿ ಹಾಕೊಟ್ಟಿದ್ದೀನಿ. ಇವ್ರು 3 ಜನ ಬಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ಇವ್ರಿಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಗೈಸ್. ಏನ್ರಿ? ಇವಾಗ ಏನು ಮಾಡೋಣ? ಕರ್ಕೊಂಡಿದ್ಯಾ? ಏನಾರು ಮಾಡ್ಕೊ. ಅವ್ರು ನಮ್ಮ ಹತ್ರ ಬರಲ್ಲ, ನಿಮ್ಮ ಹತ್ರನೇ ಬರೋದು.
ನೀವು ಹೊಡೆದು ಕಳಿಸ್ತೀನಿ ನೀವು ಎಲ್ಲರಿಗೂ. ಹೊಡೆದು ಕಳಿಸ್ತೀರಾ? ವಿಡಿಯೋ ತೆಗೆ ವಿಡಿಯೋ ಎಡಿಟ್ ಮಾಡೋದು ಬಿಟ್ಬಿಟ್ಟು ಆಟ ಆಡಿಸಿ. ಒಂದೇ ಒಂದು ಫೇಸ್ಬುಕ್ಕಿಗೆ. ಹೌದಾ, ಆಯಿತು. ಎಡಿಟ್ ಮಾಡಿ, ಮಕ್ಳನ್ನ ಇಟ್ಕೊಂಡ್ರೆ ಎಡಿಟ್ ಮಾಡಿ ಹಂಗೆ ಅಂದ್ಬಿಟ್ಟು ಹೆಂಗೆಂಗೋ ಎಡಿಟ್ ಮಾಡಿಬಿಟ್ಟಿರ. ಆಮೇಲೆ ತುಂಬ ಜನ ಕಂಪ್ಯೂಟರ್ ಯೂಸ್ ಮಾಡಲ್ಲ ಅಂತ ಕೇಳ್ತೀರಿ ಗೈಸ್. ಯೂಸ್ ಮಾಡ್ತೀವಿ, ಎಡಿಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಏನೇನೋ ಅಂಕಕ್ಕೆ ಹೋಗ್ತಾಳೆ. ಎಡಿಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ಗೈಸ್ ನಮಗೂ, ಅದಕ್ಕೆ ಯೂಸ್ ಮಾಡ್ತೀವಿ. ನಾವು ಸ್ವಲ್ಪ ಕಲ್ತ್ಕೊಂಡಿದ್ದೀವಿ ಅಲ್ವೇನ್ರಿ? ಸ್ವಲ್ಪ ನಮ್ಗೆ ಹೆಂಗೆ ಯೂಸ್ ಆಗುತ್ತೆ, ನಮ್ಗೆ ಯೂಸ್ ಆಗಂಗೆ ಕಲ್ತ್ಕೊಂಡಿದ್ದೀವಲ್ಲ ಅಷ್ಟು ಸಾಕು. ನಮ್ಮ ದಿವ ನೋಡಿ ಅಲ್ಲಿಂದ ಅಲ್ಲಿಗೆ ನಗಿತಿದ್ದಾನೆ, ಬಿಡುತ್ತೆ ಅವರಪ್ಪ ಗೂಸನ್ನ. ಹಿಂಗೆ ಹಿಂಸೆ ಕೊಟ್ರೆ ಯಾರು ತಾನೇ ಬದುಕ್ತಾರೆ ಗಾಯ್ಸ್? ಯಾರು ತಾನೇ ಬದುಕ್ತಾರೆ ಹಿಂಗೆ ಹಿಂಸೆ ಕೊಟ್ರೆ? ಇವತ್ತು ವಿಡಿಯೋ ಎಡಿಟ್ ಮಾಡ್ದಂಗೆ ನಮ್ಮ ಹುಡ್ಗ. ಏನ್ ಮಾಡ್ತಿದ್ಯಾ ಮುದ್ದು ನೀನು? ಹೆಂಗ್ ಎಡಿಟ್ ಮಾಡ್ತೀಯ ಮುದ್ದು ಇವ್ರಿಬ್ರು ಇಟ್ಕೊಂಡು? ಇವರಿಬ್ರಿಗೆ ಹೊಟ್ಟೆ ಕಿಚ್ಚು ಗೈಸ್. ಇನ್ನೊಂದು ತೊಡೆ ಮೇಲೆ ಹೋಗಿ ಕೂತವಳಲ್ಲ ಇವಳು ಅಂತ. ನೋಡಿ ಗೈಸ್, ನಾನು ಒಳಗಡೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ನ ಫೇಸ್ಬುಕ್ಕಿಗೆ ಅಂತ. ಇಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ನವಿಯವರು. ಸೊ ಇದನ್ನು ತೋರಿಸಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ನವಿ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ. ಒಂದು ನಿಮಿಷ ಇರಿ, ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ. ನವಿ, ನಿಮ್ಮ ಮಕ್ಕಳು ಸಮಾಧಾನ ಆದರು. ರೊಟ್ಟಿನ ಮಾಡೋದು ತೋರಿಸಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ರೊಟ್ಟಿ ಮಾಡಿರೋದು ಆಲ್ರೆಡಿ ತುಂಬ ಸಲ ತೋರಿಸಿದ್ದೀವಿ, ಆದ್ರೂ ಕಮೆಂಟ್ ಆಗ್ತಾನೆ ಇರ್ತಾರೆ. ಅಂದರೆ ನೋಡಿರಲ್ವಲ್ಲ ಇಷ್ಟು ದಿನ ಅವರು. ಸೊ ಇದನ್ನ ಹೆಂಗೆ ಮಾಡೋದು ಅಂತ ಒಂದು ಪ್ರೊಸೆಸ್ ಹೇಳಷ್ಟೆ. ಸಣ್ಣ ರವೆ ತಗೊಳ್ಳೋದು, ಬಿಸಿನೀರು ಕಾಯಿಸ್ಕೊಳ್ಳೋದು, ಉಪ್ಪು ಹಾಕೋದು. ಬಿಸಿನೀರು ಒಳಿಕಲ್ಲ, ಹಸಿ ರವೆ ಒಳಿಕೆ, ಸಣ್ಣ ರವೆ ಒಳಿಕೆ. ಬಿಸಿನೀರಲ್ಲಿ ತುಂಬ ಕುದಿಯೋ ಬಿಸಿನೀರು ಏನಲ್ಲ, ಸ್ವಲ್ಪ ನೀರು ಬಿಸಿನೀರು, ಬೆಚ್ಚಗೆರೆ ಬಿಸಿನೀರು ಕಾಯಿಸ್ಕೊಳ್ಳೋದು. ಮತ್ತು ಚೆನ್ನಾಗಿ ನೆನಿಬೇಕು. ನೆಂದಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಅರ್ಧೋಗ್ತಾ ಇರುತ್ತೆ. ತುಂಬ ಹೊತ್ತು ನೆಂದರೆ ಚೆನ್ನಾಗಿ ಬರುತ್ತೆ. ಅಷ್ಟೇ ಕಲಿಸ್ಕೊಂಡು ತೊಟ್ಟೋದು ಎಣ್ಣೆಲಿ ಒಂದು ಅರ್ಧ ಗಂಟೆ ನೆಂದರೆ ಸಾಕು. ಎಣ್ಣೆಲಿ ತೊಟ್ಟಬೇಕು, ಆಮೇಲೆ ಬೇಯಿಸ್ಬೇಕು. ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಗೈಸ್. ಒಂದು 10 ಸೆಕೆಂಡ್ ಚೇಂಜ್ ಮಾಡಬೇಕು, ಅವಾಗ ಗಟ್ಟಿಗಾಗಲ್ಲ, ಅದು ಸ್ಮೂತ್ ಆಗಿ ಬರುತ್ತೆ. ಚಪಾತಿ ಥರ ಏನಂದ್ರೆ ಮಾಡಿ ಆವಾಗಲೇ ಕೊಡಬೇಕು. ಹೌದು, ಮಾಡಬಾರ್ದು. ಮಾಡ್ಬಿಟ್ಟು ಮಡಗ್ತೀವಿ ಅಂದ್ರೆ ಚೆನ್ನಾಗಿರಲ್ಲ. ಹೌದು, ಯಾವಾಗ ತಿಂತಾರೆ ಅವಾಗ ಬೇಯಿಸ್ಕೊಂಡು ತಿನ್ಬೇಕು ಗೈಸ್. ಬಿಸಿಲೇ ತಿಂದ್ರೆ ಚೆನ್ನಾಗಿರುತ್ತೆ. ಆರಾದ್ಮೇಲೆ ತಿಂದ್ರೆ ನಾರು. ಸೊ ಇವಾಗ ನಮಗೂ ಮಾಡಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಜಾಸ್ತಿನೂ ಬೇಯಿಸ್ಬಾರ್ದು, ಫುಲ್ ರಫ್ ಹಂಗೆ ಸ್ಮೂತಾಗಿ ಚಪಾತಿ ಥರನೇ ಬರುತ್ತೆ ಸೇಮು. ಸೊ ತುಂಬ ಜನ ಕಮೆಂಟ್ ಆಗ್ತಾನೆ ಇರ್ತಾರೆ ಗೈಸ್, ನೋಡ್ಕೊಳ್ಳಿ. ಹಳೆ ವೀಡಿಯೋಸಲ್ಲಿ ಹಾಕಿರ್ತೀವಿ ಹುಡುಕ್ಬೇಕಾದ್ರೆ. ಸೊ ಹಾಗೆ ನಮ್ಮ ನವಿ ತುಂಬ ಸಣ್ಣ ಆಗಿದ್ರೆ, ಹೆಂಗೆ ಸಣ್ಣ ಆದ್ರಿ ಕಮೆಂಟ್ ಆಗ್ತಾ ಇದ್ದಾರೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಸಣ್ಣ ಆಗಿಲ್ಲ ಗೈಸ್, ಸಣ್ಣ ಕಾಣಿಸ್ತಾ ಇದ್ದಾರೆ ಅಷ್ಟೇನೆ, ಸಣ್ಣ ಆಗಿಲ್ಲ ಅವರು. ಇನ್ನು 71 kg ಮೊನ್ನೆ ತಾನೇ ತೂಕ ಬಂದೆ. 71 kg ಇದ್ದೆ, ಮತ್ತೆ 70 ಕಾಯ್ತೀನಿ, 74 ಆಯ್ತೀನಿ, 73 ಆಗ್ತೀನಿ, ಆ ಥರ ಆಗ್ತಾನೆ ಇದ್ದೀನಿ. ನಾನು ಹೇಳಿದ್ದೀನಿ ಹೋದ್ ಲಾಕ್ಸಲ್ಲೆಲ್ಲ, ನನಗೆ ಸಣ್ಣ ಅದೇ ಅಂತ ನನಗೆ ಅನ್ಸಿದ್ರೆ ನಿಜವಾಗ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಇವ್ರು ಏನು ಡಯಟ್ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಡಯಟ್ ಮಾಡ್ತಾ ಇಲ್ಲ ಅಂದ್ರೆ ಬರ್ತಡೇ ಇತ್ತಲ್ಲ, ಅದಕ್ಕೋಸ್ಕರ ಡಯಟ್ ಮಾಡ್ತಿದ್ದಿಲ್ಲ ಗೈಸ್. ಇಲ್ಲಾಂದ್ರೆ ಏನಾರು ತಿಂದ್ರು ನಾನು ಶುಗರ್ ಏನು ತಿನ್ನೋದೇ ಇಲ್ಲ, ಕಾಫಿ ಟೀ ಏನು ಕುಡಿಯಲ್ಲ. ಇಲ್ಲೋ ತುಂಬಾ ಆಗಲ್ಲ ಅನ್ನೋ ಟೈಮಲ್ಲಿ ಕಾಫಿ ಟೀ ಕುಡಿತೀನಿ ಅಷ್ಟೇನೆ. ಜಾಸ್ತಿ ಶುಗರ್ ತಿಂತಿಲ್ಲ ಗೈಸ್, ಶುಗರ್ ಐಟಮ್ಸ್ ಬರ್ತಡೇಲಿ ಮಾತ್ರ ತಿಂದಿದ್ದೀನಿ ಅಷ್ಟೇನೆ. ಸೊ ಹಾಗೆ ನಮಗೆ ಹಾಕೊಟ್ಟಿದ್ದಾರೆ, ಬಿಸಿ ಬಿಸಿ ತಿನ್ಬೇಕು. ಸಾಂಬಾರಿಗೆ ಕಡಲೆಕಾಳು, ಆಲೂಗಡ್ಡೆ ಹಾಕಿ ಮಸಾಲೆ ಸಾರು ಮಾಡಿದ್ದೀನಿ, ಅದಕ್ಕೆ ಇದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬನ್ನಿ ತಿನ್ನೋಣ, ಟೇಸ್ಟ್ ಮಾಡೋಣ. ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ. ಹಾಂ, ಚಟ್ನಿ ಸೂಪರ್ ಆಗಿರುತ್ತೆ. ನಮ್ಮ ಮಕ್ಕಳು ಸುಮ್ಮನೆ ಇರ್ತಾವ, ನಾವು ತಿನ್ಬೇಕಾದ್ರೆ ಕೊಡಿ ಅಂತಾರೆ. ಇವಾಗ ಕೊಡೋಣ ಬನ್ನಿ ಅವ್ರಿಗೆ. ಸರಿ ತಗೋ ಮಗನೆ. ಫಸ್ಟ್ ತಿನ್ನಪ್ಪ ಇದನ್ನ. ಬಾ ಮಗನೆ ತಗೋ, ಸುಮ್ಮನಿಲ್ಲ ತಳ ಕೊಡ ಅವನಿಗೆ. ಬಿಡೋ, ನಾವು ಕೊಡ್ತೀವಿ ಸುಮ್ಮನಿರು. ದಿವೇತ್ ಸುಮ್ಮನೆ ಇರಬೇಕು. ಯಾಕೆ ಅವ್ನು ತಿನ್ಬಾರ್ದಾ? ಅವ್ನು ನಿನ್ ತಮ್ಮ ತಾನೆ. ಅಂದ್ರೆ ಅವನು ಪೊಂಗಲ್ ಕೊಡ್ಲಿಲ್ಲ ಇವನಿಗೆ, ಅದಕ್ಕೋಸ್ಕರ ಅವನು ಬೇಡ ಅಂತವನು ಅಷ್ಟೇನೆ. ಆಯ್ತು, ನಿಧಾನ ತಿನ್ನಿ. ಸುಟ್ಟನಾ? ಆಯ್ತು. ನೋಡಿ ಗೈಸ್, 4 ಗಂಟೆ ಆಗಿದೆ. ಬೆಳಗ್ಗೆ ಒಂದು ಟ್ರಿಪ್ ನಿದ್ದೆ, ಇವಾಗ ಒಂದು ಟ್ರಿಪ್ ನಿದ್ದೆ. ಅವ್ರು ಮೊಬೈಲ್ ನೋಡ್ತಾ ಇದ್ದಾರೆ, ಇವರಿಬ್ರು ಮಲಗಿಸ್ಬಿಟ್ಟು ಅವ್ರು ಮೊಬೈಲ್ ನೋಡ್ತಾರೆ 5-6 ಗಂಟೆ ತನಕ. ಆಮೇಲೆ ನಮ್ಮನ್ನು ಎಬ್ಬಿಸ್ತಾರೆ 1-2 ಅವರ್. ನಮ್ಮ ಡ್ಯೂಟಿ ಇರೋದು 10 ಅದಕ್ಕೆ ಇವಾಗ ಒಂದು ಸಲ ನಿದ್ದೆ ಮಾಡ್ಕೊಂಬಿಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಮಾಡ್ತಾವ್ರಲ್ಲ ನಮ್ಮ ನವಿಯವ್ರ ಕಿತಾಪತಿನ ಮೊಬೈಲಲ್ಲಿ. ಅಂದ್ರೆ
ಹ್ಞೂ ಡ್ಯಾನ್ಸ್ ವಿಡಿಯೋ ಹಾಕಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ಯಾನ್ಸ್ ವಿಡಿಯೋ ಹಾಕಿದ್ದಾರೆ ನೋಡಿ ಗೈಸ್, ಹೊಸ ಜನ ಬೈದಿಲ್ಲ. ಡ್ಯಾನ್ಸ್ ಮಾಡಕ್ ಬಂದ್ರೆ ಸೂಪರು, ಸೋ ಸ್ವೀಟ್, ಸೂಪರು, ನೈಸ್ ಅಂತ ಅಂದವ್ರಿಗೆಲ್ಲ ರಿಪ್ಲೈ ಕೊಡ್ತಾ ಇದೀನಿ. ಬೈದವ್ರಿಗೆಲ್ಲರಿಗೂ ಐ ಡೋಂಟ್ ಕೇರ್ ಅಂತ ಬಿಟ್ಬಿಡ್ತೀನಿ, ರಿಪ್ಲೈ ಕೊಡಲ್ಲ ಗೈಸ್. ಅವಾಗ ಅವರೇನೆ ಇನ್ನೊಂದ್ಸಲಿ ಕಮೆಂಟ್ ಹಾಕಕ್ ಹೋಗಲ್ಲ ನಂಗೆ. ಸರಿ, ಓಕೆ ಗೈಸ್, ಬಾಯ್ ಬಾಯ್. ಬೈ ಬಾಯ್. ಗೈಸ್.